ಆ್ಯಂಡ್ ಜೆಂಟ್ಲ್ಮೆನ್, ಮೂಢನಂಬಿಕೆ ಮತ್ತು ವಿಜ್ಞಾನದ ನಡುವೆ ದಶಕಗಳಿಂದಲೂ ಕೂಡ ದೊಡ್ಡ ಯುದ್ಧವೇ ನಡೆಯುತ್ತಿದೆ. ಆದರೆ ಈ ಜಗತ್ತಿನಲ್ಲಿ ವಿಜ್ಞಾನದ ತರ್ಕಕ್ಕೂ ನಿಲುಕದ ಕೆಲವು ಅದ್ಭುತ ರಹಸ್ಯಗಳು ಇಂದಿಗೂ ಜೀವಂತವಾಗಿವೆ. ಹೌದು, ನಾವು ಮಾತನಾಡುತ್ತಿರುವುದು ಭಾರತದ ಅತ್ಯಂತ ಶಕ್ತಿಶಾಲಿ ಮತ್ತು ನಿಗೂಢ ಶಕ್ತಿಪೀಠವಾದ ಅಸ್ಸಾಂನ ಕಾಮಾಖ್ಯ ದೇವಿ ದೇವಸ್ಥಾನದ ಬಗ್ಗೆ. ಋತುಸ್ರಾವ ಅಥವಾ ಪೀರಿಯಡ್ಸ್ ಎಂಬ ವಿಷಯವನ್ನ ಸಮಾಜದಲ್ಲಿ ಇಂದಿಗೂ ಕೂಡ ಮುಚ್ಚಿಡಲಾಗುವಂತಹ ಈ ಕಾಲದಲ್ಲಿ ದೇವಿಯ ಋತುಸ್ರಾವವನ್ನೇ ಜಗತ್ತಿನ ಅತಿದೊಡ್ಡ ಹಬ್ಬವಾಗಿ ಆಚರಿಸುವ ಜಾಗವಿದು. ವಿಜ್ಞಾನಿಗಳ ತಲೆಕೆಡಿಸಿರುವಂಥ IIT ಸಂಶೋಧಕರಿಗೂ ಕೂಡ ಸವಾಲಾಗಿರುವ ಕಾಮಾಖ್ಯ ದೇವಸ್ಥಾನದ ಆ ಬೆಚ್ಚಿ ಬೀಳಿಸುವ ರಹಸ್ಯಗಳೇನು? ಇದರ ಕುರಿತಾದ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಾನು ನೀಡ್ತೀನಿ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ರೂಪಲತಾ. ಅಸ್ಸಾಂನ ಗುವಾಹಟಿಯ ನೀಲಾಚಲ ಬೆಟ್ಟದ ಮೇಲಿರುವ ಕಾಮಾಖ್ಯ ದೇವಸ್ಥಾನ ಇಡೀ ವಿಶ್ವದಲ್ಲೇ ಅತ್ಯಂತ ನಿಗೂಢ ಆಧ್ಯಾತ್ಮಿಕ ಕೇಂದ್ರ. ಈ ದೇವಸ್ಥಾನದಲ್ಲಿ ಯಾವುದೇ ದೇವಿಯ ವಿಗ್ರಹ ಅಥವಾ ಮೂರ್ತಿ ಇಲ್ಲ. ಗರ್ಭಗುಡಿಯ ಕತ್ತಲ ಕೋಣೆಯಲ್ಲಿ ಕಲ್ಲಿನ ರೂಪದಲ್ಲಿರುವಂಥ ದೇವಿಯ ಖಾಸಗಿ ಭಾಗವನ್ನೇ ಇಲ್ಲಿ ಪೂಜಿಸಲಾಗುತ್ತದೆ. ಈ ಕಲ್ಲಿನಿಂದ ನಿರಂತರವಾಗಿ ನೀರು ಹರಿಯುತ್ತಲೇ ಇರುತ್ತದೆ. ಸತಿದೇವಿಯ ದೇಹವನ್ನು ವಿಷ್ಣುವು 51 ತುಂಡುಗಳನ್ನಾಗಿ ಮಾಡಿದಾಗ ಖಾಸಗಿ ಭಾಗ ಬಿದ್ದಂಥ ಪವಿತ್ರ ಜಾಗವೇ ಈ ಕಾಮಾಖ್ಯ. ಪ್ರತಿ ವರ್ಷ ಜೂನ್ ತಿಂಗಳಿನಲ್ಲಿ ಇಲ್ಲಿ ಅಂಬುಬಾಚಿ ಮೇಳ ನಡೆಯುತ್ತದೆ. ಈ 3 ದಿನಗಳ ಕಾಲ ದೇವಸ್ಥಾನದ ಬಾಗಿಲನ್ನು ಸಂಪೂರ್ಣವಾಗಿ ಮುಚ್ಚಲಾಗ್ತದೆ. ಆ ಸಮಯದಲ್ಲಿ ದೇವಿಯು ಋತುಸ್ರಾವಕ್ಕೊಳಗಾಗ್ತಾಳೆ ಎಂಬುದು ಭಕ್ತರ ನಂಬಿಕೆ. ಅಚ್ಚರಿ ಅಂದರೆ, ಈ 3 ದಿನಗಳ ಕಾಲ ದೇವಸ್ಥಾನದ ಪಕ್ಕದಲ್ಲೇ ಹರಿಯುವ ಪವಿತ್ರ ಬ್ರಹ್ಮಪುತ್ರ ನದಿಯ ನೀರು ಸಂಪೂರ್ಣವಾಗಿ ರಕ್ತದಂತೆ ಕೆಂಪು ಬಣ್ಣಕ್ಕೆ ತಿರುಗುತ್ತದೆ. ವಿಜ್ಞಾನಿಗಳು ಇದು ಮಣ್ಣಿನಲ್ಲಿರುವಂಥ ಐರನ್ ಅಥವಾ ಕೆಂಪು ಪಾಚಿ ಇರಬಹುದು ಎಂದು ವಾದಿಸಿದ್ರೂ ಕೂಡ ಪ್ರತಿ ವರ್ಷ ಜೂನ್ ತಿಂಗಳ ನಿರ್ದಿಷ್ಟ 3 ದಿನಗಳಂದು ಮಾತ್ರ ಇದು ಹೇಗೆ ಸಂಭವಿಸುತ್ತದೆ ಎಂಬ ಪ್ರಶ್ನೆಗೆ ವಿಜ್ಞಾನದ ಬಳಿ ಉತ್ತರವಿಲ್ಲ. ಅಷ್ಟೇ ಅಲ್ಲದೆ ಗರ್ಭಗುಡಿಯ ಕಲ್ಲಿನ ಮೇಲೆ ಇಟ್ಟಂತ ಬಿಳಿ ಬಟ್ಟೆಯು 3 ದಿನಗಳ ನಂತರ ಸಂಪೂರ್ಣವಾಗಿ ರಕ್ತದ ಬಣ್ಣಕ್ಕೆ ತಿರುಗಿರುತ್ತದೆ. ಈ ಪವಿತ್ರ ಬಟ್ಟೆಯನ್ನು ರಕ್ತವಸ್ತ್ರ ಎಂದು ಕರೆಯಲಾಗ್ತಿದ್ದು, ಇದನ್ನ ಪಡೆಯಲು ದೇಶ ವಿದೇಶಗಳಿಂದ ಲಕ್ಷಾಂತರ ಭಕ್ತರು ಆಗಮಿಸುತ್ತಾರೆ. ಕಾಮಾಖ್ಯ ದೇವಸ್ಥಾನದ ಇತಿಹಾಸದ ಹಿಂದೆ ಒಂದು ರೋಚಕ ಪ್ರೇಮ ಕಥೆಯೂ ಕೂಡ ಇದೆ. ಪುರಾಣಗಳ ಪ್ರಕಾರ ಪ್ರಾಗ್ಜ್ಯೋತಿಷ್ಯಪುರದ ರಾಕ್ಷಸ ರಾಜ ನರಕಾಸುರನು ಕಾಮಾಖ್ಯ ದೇವಿಯ ಪ್ರೇಮ ಪಾಶಕ್ಕೆ ಬಿದ್ದಿದ್ದ. ದೇವಿಯನ್ನು ಮದುವೆಯಾಗಲು ಬಯಸಿದಾಗ ದೇವಿ ಅವನಿಗೆ ಒಂದು ಅಸಾಧ್ಯವಾದ ಷರತ್ತು ವಿಧಿಸಿದಳು. ಒಂದೇ ರಾತ್ರಿಯಲ್ಲಿ ನದಿಯಿಂದ ಬೆಟ್ಟದ ತುದಿಗೆ ಕಲ್ಲಿನ ಮೆಟ್ಟಿಲುಗಳು ಮತ್ತು ದೇವಸ್ಥಾನವನ್ನು ನಿರ್ಮಿಸಬೇಕು ಎನ್ನುವುದೇ ಆ ಷರತ್ತಾಗಿತ್ತು. ನರಕಾಸುರ ತನ್ನ ರಾಕ್ಷಸ ಶಕ್ತಿಯಿಂದ ಈ ಕೆಲಸವನ್ನ ಮುಗಿಸುವ ಹಂತಕ್ಕೆ ಬಂದಾಗ ದೇವಿ ಒಂದು ತಂತ್ರ ಹೂಡಿ ಕೋಳಿ ಕೂಗುವಂತೆ ಮಾಡಿದ್ಲು. ಬೆಳಗಾಯಿತು ಎಂದು ತಿಳಿದು ನರಕಾಸುರ ಕೆಲಸ ನಿಲ್ಲಿಸಿದ. ಇಂದಿಗೂ ಆ ಅರ್ಧಕ್ಕೆ ನಿಂತ ಕಲ್ಲಿನ ಮೆಟ್ಟಿಲುಗಳು ಅಲ್ಲಿವೆ. ಕೇವಲ ಪುರಾಣ ಮಾತ್ರವಲ್ಲ, 2003ರಲ್ಲಿ ಗುವಾಹಟಿ ವಿಶ್ವವಿದ್ಯಾಲಯದ ವಿಜ್ಞಾನಿಗಳು ಕಾರ್ಬನ್ ಡೇಟಿಂಗ್ ಮಾಡಿದಾಗ ದೇವಸ್ಥಾನದ ತಳಭಾಗವು ಸಾವಿರಾರು ವರ್ಷಗಳಷ್ಟು ಹಳೆಯದು ಎಂಬುದು ಸಾಬೀತಾಗಿದೆ. ಈ ದೇವಸ್ಥಾನದ ಸುತ್ತ ಇಂದಿಗೂ ಕೂಡ ಜೀವಂತವಾಗಿರುವಂಥ ಮತ್ತೊಂದು ಭಯಾನಕ ರಹಸ್ಯವೆಂದರೆ ಕೋಚ್ ರಾಜವಂಶಕ್ಕೆ ತಗುಲಿರುವಂಥ ಶಾಪ. 1565ರಲ್ಲಿ ರಾಜ ನರನಾರಾಯಣ್ ಈ ದೇವಸ್ಥಾನವನ್ನು ಮರುನಿರ್ಮಾಣ ಮಾಡಿದಾಗ ದೇವಿ ರಾತ್ರಿಯ ವೇಳೆಯಲ್ಲಿ ಮಾನವ ರೂಪದಲ್ಲಿ ಬಂದು ನೃತ್ಯ ಮಾಡುತ್ತಿದ್ದಾಳೆ ಎಂಬ ವಿಷಯ ತಿಳಿಯಿತು. ಕುತೂಹಲ ತಡೆಯಲಾರದೆ ರಾಜನು ಗೋಡೆಯಲ್ಲಿ ತೂತು ಮಾಡಿ ಅದನ್ನು ಕದ್ದು ನೋಡಿದ.
ಇದರಿಂದ ಕೋಪಗೊಂಡ ದೇವಿ ರಾಜನ ಇಡೀ ವಂಶಕ್ಕೆ ಶಾಪ ನೀಡಿದಳು. ಇಂದಿಗೂ ಅಂದರೆ 500 ವರ್ಷಗಳ ನಂತರವೂ ಆ ರಾಜವಂಶದ ಕುಡಿಗಳು ಈ ದೇವಸ್ಥಾನದ ಕಡೆಗೆ ತಲೆ ಎತ್ತಿ ನೇರವಾಗಿ ನೋಡುವುದಿಲ್ಲ. ವಿಜ್ಞಾನ ಎಷ್ಟೇ ಮುಂದುವರೆದಿದ್ರೂ ಕಾಮಾಖ್ಯದ ಈ ಪವಾಡಗಳು, ನಿರಂತರವಾಗಿ ಹರಿಯುವ ಜಲಧಾರೆ ಮತ್ತು ನಂಬಿಕೆಯ ಶಕ್ತಿ ಇಂದಿಗೂ ತರ್ಕಕ್ಕೆ ಸಿಗದ ಒಗಟಾಗಿಯೇ ಉಳಿದಿದೆ. ಪ್ರಕೃತಿಯ ಸೃಜನಶೀಲತೆಯನ್ನು, ಸ್ತ್ರೀ ಶಕ್ತಿಯನ್ನು ಮತ್ತು ಋತುಸ್ರಾವದ ಪಾವಿತ್ರತೆಯನ್ನ ಜಗತ್ತಿಗೆ ಸಾರುವ ಈ ದೇವಸ್ಥಾನ ಭಾರತದ ಹೆಮ್ಮೆ ಎಂದರೆ ತಪ್ಪಾಗಲಾರದು. ಇದಾಗಿತ್ತು ಈ ಹೊತ್ತಿನ ದೈವಿ ವಿಶೇಷ. ನೆಲ, ಜಲ, ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.